ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಆರೋಗ್ಯಕ್ಕಾಗಿ ನಡಿಗೆ ಎಂಬ ಘೋಷವಾಕ್ಯದೊಂದಿಗೆ ಪಾಂಡುಪುರ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಪಾಂಡುಪುರ ಪಟ್ಟಣದಿಂದ ಹೊಸಕನ್ನಂಬಾಡಿವರೆಗೆ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮ ನಡೆಯಿತು. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಎಸ್ ಜಯರಾಮ್ ನೇತೃತ್ವದಲ್ಲಿ ಪಟ್ಟಣದ ಶಾಂತಿನಗರದಲ್ಲಿರುವ ಶ್ರೀ ಸಾಯಿಬಾಬಾ ಮಂದಿರದಿಂದ ಆರಂಭಗೊಂಡ ಕಾಲ್ನಡಿಗೆ ಜಾಥಾವು ಪಟ್ಟಣದ ಕೆಆರ್ಎಸ್ ರಸ್ತೆ ಮೂಲಕ ಹಾರೋಹಳ್ಳಿ, ಎಲೆಕೆರೆ, ಹ್ಯಾಂಡ್ ಪೋಸ್ಟ್, ಅರವು, ಅರಳುಕುಪ್ಪೆ, ಕಟ್ಟೇರಿ, ಬಸ್ತಿಹಳ್ಳಿ ಮಾರ್ಗವಾಗಿ ಹೊಸಕನ್ನಂಬಾಡಿ ಗ್ರಾಮ ತಲುಪಿತು. ಅಲ್ಲಿಂದ ನೇರವಾಗಿ ವಿಶ್ವವಿಖ್ಯಾತ ಕೆಆರ್ಎಸ್ ಜಲಾಶಯದ ಇಂದಿರಿನ ಪ್ರದೇಶದಲ್ಲಿರುವ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಬೆಳಗಿನ ಉಪಹಾರ ಸೇವನೆ ಮಾಡುವ ಮೂಲಕ ಜಾಥಾ ಸಮಾಪ್ತಿಗೊಂಡಿತು. ಸುಮಾರು 20 ಕಿಲೋಮೀಟರ್ ದೂರದ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮಕ್ಕೆ ಭಾನುವಾರ ಬೆಳಗಿನ ಜಾವ 5ಕ್ಕೆ ಚಾಲನೆ ನೀಡಿ ಬೆಳಗ್ಗೆ 8ರ ಹೊತ್ತಿಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಳಿಗೆ ಜಾಥಾ ತಲುಪಿತು. ಜಾಥಾದಲ್ಲಿ ಭಾಗಿಯಾಗಿದ್ದ ಎಲ್ಲ ಸದಸ್ಯರು ಜಾಥಾ ಪೂರ್ಣಗೊಳಿಸಲು 3 ತಾಸುಗಳನ್ನು ತೆಗೆದುಕೊಂಡರು. ಕಾಲ್ನಡಿಗೆ ಜಾಥಾದಲ್ಲಿ 75 ವರ್ಷದ ಪೊಲೀಸ್ ಜವರೇಗೌಡರು ತಾವು ಯಾರಿಗೇನು ಕಡಿಮೆ ಇಲ್ಲ ಎಂಬಂತೆ ಎಲ್ಲರೊಂದಿಗೂ ಜಾಥಾದ ಕೊನೆಯವರೆಗೂ ಹೆಜ್ಜೆ ಹಾಕಿ ಗಮನ ಸೆಳೆದರು. ಹಾಗೆ ಯೋಗ ಸಮಿತಿ ಸದಸ್ಯರಾದ ಕೃಷಿ ಇಲಾಖೆ ಅಧೀಕ್ಷಕ ಸೋಮಶೇಖರ್, ಮುಖ್ಯ ಶಿಕ್ಷಕ ಎನ್ ಮಹಾದೇವಪ್ಪ, ಬೇಂಕುಪ್ಪೆ ಸೋಮು, ಭುವನೇಶ್ವರಿ, ಅಂಬಿಕಾ, ಪ್ರಭಾ, ಯಶೋದಮ್ಮ, ಲತಾ, ಮಂಜುಳಾ, ಸಮಾಜ ಕಲ್ಯಾಣ ಇಲಾಖೆ ಟಿ ಲೋಕೇಶ್, ಅರಣ್ಯ ಇಲಾಖೆ ರಮೇಶ್, ಸೋಲಾರ್ ದೇವರಾಜ್, ರಜಿನಿ, ಜಯಲಕ್ಷ್ಮಿ, ಪೂಜಾ, ಶ್ರೀನಿವಾಸ್, ಲಾವಣ್ಯ, ಸವಿತಾ, ಸೌಮ್ಯ, ಸುನೀತಾ, ಕವಿತಾ, ರೈಟರ್ ಸ್ವಾಮಿಗೌಡ, ತುಕಾರಾಮ್, ಶಿಲ್ಪಾ, ರಮಾ, ವಾರ್ಡನ್ ಪ್ರಸನ್ನಕುಮಾರ್, ತನುಶ್ರೀ, ವಿನಯ್, ಚಂದ್ರಶೇಖರ್, ತಾಲೂಕು ಕಸಾಪ ಮಾಜಿ ಅಧ್ಯಕ್ಷ ಎನ್ ಚೆಲುವೇಗೌಡ, ಯೋಗ ನರಸಿಂಹೇಗೌಡ, ಪುಟ್ಟಮಹದೇಗೌಡ, ಹೊಸಹಳ್ಳಿ ವೆಂಕಟೇಶ್, ಎಸ್ ನಾಗೇಂದ್ರ, ಲೋಕೇಶ್ವರಿ, ರಾಣಿ, ಕನ್ನಂಬಾಡಿ ಸುರೇಶ್ ಸೇರಿದಂತೆ ಇತರರು ಜಾಥಾದಲ್ಲಿ ಭಾಗವಹಿಸಿದ್ದರು. ಬನ್ರಿ ಊರ್ಗ್ ಹೋಗೋಣ. ಈಗ ಏನಂತೆ ಸಸ್ಯ ಆಗ್ಲೇ ಹೇಳಿದ್ಲು, ಕರ್ಕ ಬಂದು ಕನ್ನಂಬಾಡಿ ಎಲ್ಲಾರು ಇನ್ನು ನಿಂತಿಲ್ಲ ಕನ್ನಂಬಾಡಿ ಎಷ್ಟೇ ಜನ ಇನ್ನೂ ಇದರ ಇದು 80ರಿಂದ 110 kg ಟೀಮ್ ಬಂದ್ರೆ ಏಕಾಂಗಿ ಹೋರಾಟ. ಅವ್ರು ನಿಧಾನಕ್ಕೆ ಹೋದ್ರೆ ಗುಂಪಲ್ಲಿ ಹೋಗ್ಬೋದು. ಏನು ಸ್ಪೀಡ್ ಅವರು.
ಬಿದ್ದು ಎದ್ದು ಸಾಧನೆ ಮಾಡ್ಕೊಬೇಕು. ನೆನಪಿನ ದೋಣಿಯಲ್ಲಿ ಪಯಣಿಗ ನಾನು. ಅಧ್ಯಕ್ಷ ನಮಸ್ಕಾರ. ಬೇಡ ಬಾ. ಅವ್ರು ಕೇಳ್ದವ್ರಿಗೆಲ್ಲ ಹಂಗನ್ಬೇಕು. ಅಮ್ಮ ಮಗಳು ಮಾತಾಡ್ಕೊ ಬರ್ತವ್ರೆ. ಗ್ರೂಪ್ ತೆಗಿ ನಿಲ್ಸ್ಬಿಟ್ಟು ಸೋಮವಾರ ಗ್ರೂಪ್ ಓಕೆ ಸರ್. ಹೇಳಿದ್ರೆ ಏನು ಈ ಒಂದು ಯೋಗ ಸಮಿತಿ ಕಡೆಯಿಂದ ವಾಕಿಂಗ್ ಇತ್ತು. ಸರ್ಕಲ್ ಬೇಡ ಇಲ್ಲಿಗೆ ಬರಲಿ. ಏನು ನಾವು ಕೂತಿರ್ತೀವಿ ಬಾ. ಅಲ್ಲೇ ಹೆಣ್ಮಕ್ಳು ಬೇಗ ಬರಲ್ವಾ? ಅಲ್ವಾ? ನಾವು ಅಲ್ಲಿ ಸರ್ಕಲಲ್ಲಿ ಇರೋದು ಲೇಡೀಸ್ ಈ ಕಡೆ ತುಂಬಿರೋ ರೈಟ್ ಆಯ್ತಾ ಇದ್ರಿ ನಾವು ನಡಿಬೇಕಲ್ಲ. ಸರಿ ಕೊಡ್ತೀರಿ ಸರ್ ನೀವು ಕೊಟ್ವಲ್ಲ ಸರ್. ಗೊತ್ತವ್ರಣ್ಣ ಯಾಕೆ ಲೇಟ್ ಮಾಡ್ಬಿಟ್ರೆ? ಲೇಟ್ ಮಾಡ್ಬಿಟ್ರೆ ಪಾಪ ಅವ್ರು ಇನ್ನೂ ಇಲ್ಲಿ ಬರ್ತಾರೆ. ಯಾವ ಸುಸ್ತು ಆಗಿಲ್ಲ ಸರ್, ನಡಿಬಾರ್ದ ಈಗ 15 ಕಿಲೋಮೀಟರ್. ಬರ್ಬೇಕಿದ್ದೀನೋ. ಎರಡು ಯಾವುದು ಇಲ್ವಾ? ಅಲ್ಲ ಅಡುಗೆಗೆ ಏ ಸ್ವಾಮಿ ಹುಡ್ರು. ಹಾ ಇವಾಗ ಇಲ್ಲಿ ಬಂದ್ಬಿಟ್ಟೆ ನೋಡಪ್ಪ, ಏನ್ ಪೂರ್ತಿ ನಡೆದಿರೋ ಥರ. ಹ್ಮ್ ಈಗ ಫಾಸ್ಟ್ ಆಗ್ಬಿಟ್ರೆ ದೇವಸ್ಥಾನ ಕನ್ನಂಬಾಡಿ ಊರ ಬಿಟ್ಟು ಹೋಯ್ತಾವಿ ದೇವಸ್ಥಾನ ನೋಡ್ಕೊಂಡು. ಇನ್ನೂ 5 ರೂಪಾಯಿ ಜಾಸ್ತಿ ಆಗುತ್ತೆ. ಅದೇ ರೇಟ್ ಹಾಕೊಡ್ತೀನಿ. ಅದೇ 9 ಗಂಟೆ ಹೊತ್ತಿಗೆ ಬಂದ್ಬಿಡು, ಹೊಂಟ್ಬಿಡ್ತೀನಿ. ಇದಾರಪ್ಪ ಹೊಸಬ್ರು ಅಂತೀರ.
ಅಣ್ಣ ಮಾತಾಡಬಾರ್ದು, ಪಾದಯಾತ್ರೆ ಮಾಡುವಾಗ ಮಾತಾಡಬಾರ್ದು. ಮೇಡಮ್ ಹೇಳೋರು ಈಗ ಅವರೇ ಮಾತಾಡ್ತಾರೆ ನೋಡಪ್ಪ, ವೈಲೆಟ್ ಮಾಡ್ತಾರೆ. ಎತ್ಕಾಡ್ತದ್ರಿ ಯಾಕೆ ಹಿಂದಕ್ಕೆ ಆಗ್ಬಿಟ್ರಲ್ಲಪ್ಪ. ನೀವು ಗುಂಪಲ್ಲಿ ಹೋಗಿ ಅಂದ್ರೆ ಅವ್ರು ಮುಂದೆ ಓಡ್ತಿರ್ತಾರೆ ಅವರಿಂದ ಬಾ ಓಡಿ 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 ಅಂತ ಅವ್ರು ಕನ್ನಡ ಹಾಂ ಫಸ್ಟ್ ಹಾಂ ಅಂಬಿಕಾ ಸೆಕೆಂಡು. ಓಕೆ ಸೋಮಣ್ಣ ಎಲ್ಲಿ ಬಂದು ಬರ್ತಾವ್ರೆ, ಅವ್ರು ಹಾಕ್ ಮಾಡ್ಕೊಂಡು ಬರ್ತಾವ್ರೆ. ಇಪ್ಪತ್ತು ಮತ್ತು ಗುರುಗಳು ನೆನೆಸ್ಬಿಟ್ರಲ್ಲಪ್ಪ. ಅಂತೂ ದಬಾಯಿಸಿ ಬಂದ್ಬಿಟ್ರಿ ಎಲ್ಲ. ಓಕೆ ಓಕೆ ಹಾಂ ಹಾಂ ನಿಜ. ಆಯ್ತು ಆಯ್ತು ಹಾಂ ನೀವು ಅದರಲ್ಲಿ ಇನ್ನಿಬ್ರು ಬರ್ತಾವ್ರ ನೋಡಿ ಅಲ್ಲಿ. ಪ್ರಸಾದ ಇಲ್ಲ. ಗುರುಗಳು ಒಟ್ಬಿಡಿ ಈಗ ಪೂಜೆ ಏನಿಲ್ಲ ಸರ್. ಪೂಜೆ ಏನಿಲ್ಲ. ಪೂಜೆ ಮಾಡಿರ್ತಾರೆ ಅದೇ ಚಿನ್ನಿ ಮಾಡ್ಬಿಟ್ಟು ಕೂತಿರೋದೆಲ್ಲ. ಆಲೆ ಬಂದ್ಬಿಟ್ಟವ್ರೆ, ಆಲೆ ಬಂದ್ಬಿಟ್ಟವ್ರೆ ದೇವಸ್ಥಾನದ ಹತ್ರಕ್ಕೆ.
ಬೇಗ ಬಾ. ಲಾಸ್ಟ್ ವಿಡಿಯೋ ಇದು. ಎಲ್ಲ ಮೂಗಿದ ಉಸಿರಾಡಿ ಹಾಗೆ ಇರಿ. ಎಲ್ಲ ಈ ಕಡೆ ನೋಡಿ ಎಲ್ಲ. ಪಟಕಂತ ತಾಗಿಬೇಕು, ಬಿಸಿಲು ಕಣ್ಣು ಬಿಡಕ್ ಆಗ್ತಾಯಿಲ್ಲ. ಏನ್ ಬಿಸ್ಲಪ್ಪ. ಹಾ ತೆಗಿತೈದೆ ಸುಮ್ ಇಟ್ಕೊಂಡಿದ್ಯಾ